ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನಗಳಿಂದ 6 ತಿಂಗಳಿಂದ ಸುಮಾರು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ, ಸರ್ ಒಂದು ಶಾರ್ಟ್ ವಿಡಿಯೋ ಮಾಡಿಕೊಡಿ, ಅದು ಸ್ಪೆಷಲಾಗಿ ಗ್ರಾಮರಿನ ಮೇಲೆ ಅಂತ. ಹಾಗಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಗ್ರಾಮರ್ ಸೆಕೆಂಡ್ ಇಯರ್ ಪಿ ಯು ಸಿಗೆ ಏನಿದೆಯೋ ಪ್ರತಿಯೊಂದು ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಡ್ಕೊತ ಹೋಗ್ತೇನೆ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದವರು ನಾಳೆ ಅಂತೂ ಗಿಚ್ಚಿಯಾಗಿ ನಿಮ್ಮ ಎಕ್ಸಾಮನ್ನು ಮುಗಿಸ್ತೀರಾ, ಅಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಅಷ್ಟೆಲ್ಲ ಗ್ರಾಮರ್ ಇದೆ. ಒಂದೇ ಒಂದು ಶಾರ್ಟಲ್ಲಿ ನಡಿಬೇಕು ಅಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬಹಳ ಬೇಕಾಗಿರುತ್ತೆ. ಪ್ರತಿಯೊಂದು ಕೂಡ ನಾನು ನಿಮಗೆ ಕಲಿಸ್ತಾ ಹೋಗ್ತೇನೆ ಬನ್ನಿ. ಯಾಕಂದರೆ ಪ್ರೋಸ್ ಕಂಪ್ಲೀಟ್ ಮಾಡಿದ್ದೀನಿ, ಪೊಯಿಟ್ರಿ ಕಂಪ್ಲೀಟ್ ಮಾಡಿದ್ದೀನಿ, 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಆಯಿತು, 4 ಮಾರ್ಕ್ಸ್ ಆಯಿತು, ಎಲ್ಲದೂ ಆಯಿತು. ಉಳಿದಿರೋದು ಗ್ರಾಮರ್. ಬನ್ನಿ ವಿದ್ಯಾರ್ಥಿಗಳೇ, ಇದನ್ನು ಒಂದು ಕ್ಲಿಯರಾಗಿ ಕಲಿಯೋಣ. ಕ್ವಶನ್ ನಂಬರ್ 11 ನಿಮ್ಮ ಕ್ವಶನ್ ಪೇಪರ್ನಲ್ಲಿ ನೆನ್ಪಿಟ್ಕೊಳ್ಳಿ. ಪ್ಯಾಸಿವ್ ಫಾರ್ಮ್ ಅಂತ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇಸಿಂಗ್ ದ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ. ಹಾಗಿದ್ರೆ ಯಾವ ರೀತಿಯಾಗಿ ಬರಿಬೇಕು ಅಂತ ಒಂದು ದೊಡ್ಡ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. 3 ಮಾಡೆಲ್ ಕ್ವಶನ್ ಪೇಪರನ್ನು ಮೊದಲು ಓದಿ, ಅಲ್ಲಿಂದನೇ ಎಲ್ಲವೂ ಪ್ರಶ್ನೆಗಳು ಬರ್ತವೆ. ಮುಗೀತು. ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಕ್ವಶನ್ ನಂಬರ್ 11ಕ್ಕೆ ಹೇಗೆ ಆನ್ಸರನ್ನು ಬರಿಬೇಕು. ಕ್ವಶನ್ ನಂಬರ್ 11ನ್ನು ಕರೆಕ್ಟಾಗಿ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಸಿಗುತ್ತೆ? 3 ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರುತ್ತೆ, ಪ್ರಿಪೇಟರಿ ಎಕ್ಸಾಮಲ್ಲೂ ಬರುತ್ತೆ. ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಕೇಳಿ. ಎಕ್ಸಾಂಪಲು ಏನೋ ದೊಡ್ಡ ಪ್ಯಾಸೇಜ್ ಇದೆ ಅಂದ್ಕೊಳ್ಳಿ, ಆಯಿತಾ? ನೋಡಿ, ಈಗ ಎ ಹೌಸ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಏನಂತ ಇದೆ? ಬಿಲ್ಡ್ ಅಂತ ಇದೆ, ಆಯಿತಾ? ಬ್ರ್ಯಾಕೆಟಲ್ಲಿ ಏನಿದೆ? ಬಿಲ್ಡ್ ಅಂತ ಇದೆ. ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಈಗ ಪೀಪಲ್ ಡ್ಯಾಶ್, ಆಯಿತಾ? ಅಪಾಯಿಂಟ್, APPOINT. ಈ ರೀತಿಯಾಗಿ ದೊಡ್ಡ ಪ್ಯಾಸೇಜಲ್ಲಿ ಕೊಟ್ಬಿಟ್ಟು ಮಧ್ಯೆ ಈ ರೀತಿಯಾಗಿ ಡ್ಯಾಶಸ್ ಇರುತ್ತೆ. 3 ಡ್ಯಾಶಸ್ ಇದೆ ಅಂದ್ಕೊಳ್ಳಿ. ಯಾವುದು? ಇನ್ನೊಂದು ಒಂದು ಡ್ಯಾಶನ್ನು ನಾವು ಹಾಕ್ಬಿಡೋಣ. ಇನ್ನೊಂದು ಡ್ಯಾಶಲ್ಲಿ ನಾವು ಈಗ ಮ್ಯೂಸಿಷಿಯನ್ಸ್ ಡ್ಯಾಶ್ ಇನ್ ವೈಟ್. ಈಗ ನೋಡಿ ಮಕ್ಕಳೇ, ಎಲ್ಲದೂ ಇದೆ ಇದರಲ್ಲಿ, ಕರೆಕ್ಟಾಗಿ ತೋರಿಸ್ಬಿಡ್ತೀನಿ. ಈಗ ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು ಅಂತ ಆನ್ಸರನ್ನು ಬೇರೆ ಕಲರಲ್ಲಿ ಬರೀತೀನಿ. ಈಗ ಭಾಳ ಜನ ಏನು ಮಾಡ್ತೀರಾ ಅಂದರೆ, ಭಾಳ ಜನ ಬಿಲ್ಡೆಡ್ ಅಂತ ಬರೀತೀರಾ. ಇದಕ್ಕೆ ಸ್ವಲ್ಪ ಫಸ್ಟ್ ಎಕ್ಸಾಂಪಲ್ ಈಸಿಯಾಗಿ ಹೋಗ್ತಾ ಇದ್ದೀನಿ, ನಂತರದಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಬಿಲ್ಡೆಡ್ ಅಂತ ಇಂಗ್ಲೀಷಲ್ಲಿ ಬಿಲ್ಡೆಡ್ ಅಂತ ವರ್ಡೇ ಇಲ್ಲ. ಇರೋದಾದರೂ ಬರೀರಿ ಅಟ್ಲೀಸ್ಟು. ಇಲ್ಲೇ ಇಲ್ಲ. ಯಾಕೆ ಬರೀತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಅವರಿಗೆ ಅವರು ಕಾಲೇಜಲ್ಲಿ ಕಲಿಸಿದ್ದಾರೆ, ಯಾಕಂದರೆ ಬಹಳ ಮಕ್ಕಳು ವೀಕು ಅಂತ. ಅಪಾಯಿಂಟ್ ಅಂತ ಇದೆ, ಇದಕ್ಕೆ ಅಪಾಯಿಂಟೆಡ್ ಅಂತ ಬರೆದ್ರೆ ಸರಿಯಾದದ್ದು ಉತ್ತರ. ED ಸೇರಿಸಿದ್ವಲ್ವಾ, ಇದಕ್ಕೂ ಕೂಡ ED ಸೇರಿಸ್ತಾ ಇದ್ದಾರೆ ಮಕ್ಕಳು. ಇದು ವರ್ಡೇ ಇಲ್ಲ ಇಂಗ್ಲೀಷಲ್ಲಿ, ಇಲ್ಲೇ ಇಲ್ಲ ವರ್ಡು. ಇನ್ವೈಟ್ ಅಂತ ಇದೆ, ಇದಕ್ಕೂ ಕೂಡ ನಾವು ಈಗ ಇನ್ವೈಟೆಡ್ ಅಂತ ಸೇರಿಸ್ತಾ ಇದ್ದೀವಿ, ED ಸೇರಿಸಿದ್ವಿ, ಆನ್ಸರ್ ರೆಡಿ ಆಯಿತು. ಇಷ್ಟು ಬರೆದು ಎಕ್ಸಾಮಲ್ಲಿ ಬರ್ತಾ ಇದ್ದಾರೆ. ಪ್ರತಿ ವರ್ಷ ನಾನು ವ್ಯಾಲ್ಯೂಷನ್ ಹೋದಾಗ ನೋಡ್ತಾ ಇದ್ದೀನಿ. ಇಷ್ಟೇ ಬರೀತಾರೆ, 0 ಮಾರ್ಕ್ಸ್ ಸಿಗುತ್ತೆ. ಸರಿಯಾದ ಉತ್ತರ ಏನು ಅಂತ ಈಗ ಬರಿತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ಆಯಿತಾ? ಫಾಸ್ಟಾಗಿ ಸ್ವಲ್ಪ ಮುಗಿಸ್ಕೊಟ್ಬಿಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದು ವಾಸ್ ಬಿಲ್ಟ್ ಅಂತ, BUILT ಅಂತ, BUILT ಅಂತ. ಸರ್, ಇಲ್ಲಿ ವಾಸ್ ಎಲ್ಲಿಂದ ಬಂತು ಅಂದರೆ ನೋಡಿ, ಎ ಹೌಸ್ ಅಂದರೆ ಒಂದು ಮನೆ ಅಂತ ನೆನ್ಪಿಟ್ಕೊಳ್ಳಿ. ಎ ಅಂದರೆ ಸಿಂಗಲ್ಲು. ಈ ಸಿಂಗಲ್ಲಿಗೆ ನಾವು ಒಂದು ವರ್ಬನ್ನು ಯೂಸ್ ಮಾಡ್ತೀವಿ, ಅದನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಹಾಗಿದ್ರೆ ಪೀಪಲ್ ಅಂತ ಇದೆ, ಇದು ಬಹುವಚನ ಪ್ಲೂರಲ್ ಫಾರ್ಮ್, ಹಾಗಾಗಿ ಇಲ್ಲಿ ವರ್ ಅಂತ ಬರಬೇಕು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಇಲ್ಲಿ ಮ್ಯೂಸಿಷಿಯನ್ಸ್ ಅಂತ ಇದೆ, ಮ್ಯೂಸಿಷಿಯನ್ಸ್. ಇನ್ವೈಟ್ ಅಂತ ಇದೆ, ಮ್ಯೂಸಿಷಿಯನ್ಸ್ ಅಂದರೆ ಬಹಳ ಜನ, ಹಾಗಾಗಿ ಇದನ್ನು ವರ್ ಅಂತ ಬರೀಬೇಕು. ದೀಸ್ ಆರ್ ದಿ ರೈಟ್ ಆನ್ಸರ್ಸ್. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಕಂಟ್ರಿ. ಯಾರೂ ಬರೆಯಲ್ಲ ಭಾಳ ಜನ. ವಾಸ್ ಬಿಲ್ಟ್, ವರ್ ಅಪಾಯಿಂಟೆಡ್, ವರ್ ಇನ್ವೈಟೆಡ್. ಹೋಪ್ ಮೇನ್ ಕ್ವಶನ್ ನಂಬರ್ 11 ಕಂಪ್ಲೀಟ್ ಆಯಿತು ಅಂದ್ಕೊತೀನಿ. ಈಗ ಕ್ವಶನ್ ನಂಬರ್ 12ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಅರ್ಜೆಂಟಾಗಿ ಮಾಡೋಣ, ಆಯಿತಾ? ಕ್ವಶನ್ ನಂಬರು 12. ಕ್ವಶನ್ ನಂಬರ್ 12 ಇದು 2 ಡ್ಯಾಶ್ ಇರುತ್ತೆ. ಈ ರೀತಿಯಾಗಿ ಡ್ಯಾಶನ್ನು ಕೊಟ್ಟಿರ್ತಾರೆ. ಕ್ಲಿಯರ್ ಆಲ್ ಆಫ್ ಯು? ಭಾಳ ಈಸಿಯಾಗಿ ಎಕ್ಸಾಮಲ್ಲಿ ಬರೀಬೋದು. ನಿಮಗೆ ಇಲ್ಲಿ ಏನಂತ ಕೊಡ್ತಾರೆ ಅಂದರೆ ನೋಡಿ, 3 ಆಪ್ಷನನ್ನು ಕೊಟ್ಟಿರ್ತಾರೆ. 3ರಲ್ಲಿ ಯಾವುದೋ ಒಂದು 2ನ್ನ ಕರೆಕ್ಟಾಗಿ ಇಲ್ಲಿ ತುಂಬಿದರೆ ಇದನ್ನು ನಾವು ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ, ಆಯಿತಾ? ಪ್ರೋ ವರ್ಬ್ ಅಂತ ಕರಿತೀವಿ. ಇಂತಹ ವರ್ಬ್ಸ್ಗಳನ್ನು ಕೊಟ್ಟಿರ್ತಾರೆ. ತಾವುಗಳು ಅದನ್ನು ಮಾಡ್ತೀರಾ, ಅದು ಕಾನ್ಫಿಡೆನ್ಸ್ ನಮಗೂ ಕೂಡ ಇದೆ. ಯು ವಿಲ್ ಡೂ ಇಟ್. ಇದು ಯಾರಿಗೆ ಬರಲ್ವೋ, ನೀವು 3 ಮಾಡೆಲ್ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡಿರೋದನ್ನು ಕರೆಕ್ಟಾಗಿ ನೋಡಿದರೆ ಕರೆಕ್ಟಾಗಿ ಕಲಿತೀರಾ. ಕ್ವಶನ್ ನಂಬರ್ 12 ಬಿಟ್ಟಾಕಿ. ಈಗ 13ಕ್ಕೆ ಹೋಗೋಣ. ಈಗ 13ರಲ್ಲಿ 5 ಮಾರ್ಕ್ಸಿಗಿದೆ. ಕ್ವಶನ್ ನಂಬರ್ 13. ಬನ್ನಿ, ಈಗ 13ನ್ನು ಯಾವುದೇ ಕಾರಣಕ್ಕೂ ತಾವುಗಳು ಬಿಡುವ ಹಾಗೆ ಇಲ್ಲ. 13 ಮಾರ್ಕ್ಸಿಗಿದೆ. ಇದೇನು ಗೊತ್ತಾ? ಪ್ರೊನೌನ್ಸ್ ಬರೆಯೋದು ಈಸಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸಚಿನ್ ತೆಂಡೂಲ್ಕರ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸಚಿನ್ ತೆಂಡೂಲ್ಕರ್ ಈಸ್ ಅ ಕ್ರಿಕೆಟ್ ಪ್ಲೇಯರ್.
he plays well. His son, ಯಾರೋ ಒಬ್ಬ ಆಯಿತಾ, his son also joined Indian cricket team. ಈಗ ಕರೆಕ್ಟಾಗಿ ಕೇಳ್ಕೊಳ್ಳಿ ಆಯಿತಾ. ಈಗ ನನ್ನ ಮಾತು ಕೇಳಿ. ಈಗ ಹಿ ಅಂದರೆ ಯಾರು, ಹಿಸ್ ಅಂದರೆ ಯಾರು, ಅರ್ಥ ಆಯ್ತಲ್ವ? ಈಗ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಹಿ ಅಂದರೆ ಯಾರು ತಮ್ಮ, ಹಿಸ್ ಅಂದರೆ ಯಾರು ಅಂತ. ಈಗ ಇಲ್ಲೇ ಮಕ್ಕಳು 0 ಮಾರ್ಕ್ಸನ್ನು ತಗೊತಾ ಇದ್ದಾರೆ. ಇಂಥವು 5 ಬರ್ತವೆ, 5 ಕೂಡ ತಾವು ಎಕ್ಸಾಮಲ್ಲಿ ಬರೀಬೇಕು. ನೋಡಿ, ಸಚಿನ್ ತೆಂಡೂಲ್ಕರ್ ಈಸ್ ಎ ಕ್ರಿಕೆಟ್ ಪ್ಲೇಯರ್ ಅಂತ ಇದೆ. ಹಿ ಪ್ಲೇಸ್, ಹಿ ಅಂದರೆ ಯಾರು, ಸಚಿನ್ ತೆಂಡೂಲ್ಕರ್ ಈಸ್ ದ ರೈಟ್ ಆನ್ಸರ್. ಸಚಿನ್ ತೆಂಡೂಲ್ಕರ್ ಪ್ಲೇಸ್ ವೆಲ್. ಹಿಸ್ ಸನ್ ಆಲ್ಸೋ ಜಾಯಿಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಇದೆ. ಹಿಸ್ ಅಂದರೆ ಏನು ಮಕ್ಕಳೇ? ಹಿಸ್ ಅಂದರೆ ಅವನ ಮಗ ಅಂತ. ಅವನ ಅಂದರೆ ನೋಡಿ, ಸಚಿನ್ ತೆಂಡೂಲ್ಕರ್ಸ್ ಅಪಾಸ್ಟ್ರಫಿ ಎಸ್ ಬರಬೇಕು, ಇದಕ್ಕೆ ನೆನಪಿರಲಿ. ಇದು ಬಹಳ ಸಲ ಬರ್ತಾ ಇರುವಂಥದ್ದು. ಇಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಈಸಿಯಾಗಿರುತ್ತೆ. ಶಿ ಅಂತ ಬಂದಾಗ ಒಂದು ಹುಡುಗಿ ಹೆಸರು ಬರೆಯುವಂಥದ್ದು ಎಲ್ಲ ಇರುತ್ತೆ ಸರ್, ಬಹಳ ಈಸಿಯಾಗಿರುತ್ತೆ. ಯಾರಿಗಿದು ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕ್ವಶನ್ ನಂಬರ್ 13 ಅಂತ ಹಾಕಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಕರೆಕ್ಟಾಗಿ ಕಲೀರಿ. ಯಾಕಂದರೆ ಒಂದು ಎಕ್ಸಾಂಪಲ್ ಜೊತೆ ಕಂಡ್ರೆ ನಿಮಗೆ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಈಗ ನಾವು ಕ್ವಶನ್ ನಂಬರ್ 30ಗೆ ಹೋಗ್ತಾ ಇದ್ದೀವಿ, ನೆನಪಿರಲಿ. ಕ್ವಶನ್ ನಂಬರ್ 30 ಕ್ವಶನ್ ನಂಬರ್ 30 ಕೂಡ ನಿಮಗೆ ಒಂದು ಪ್ಯಾಸೇಜ್ ಬರುತ್ತೆ. ಅದು 9 ಮಾರ್ಕ್ಸಿಗಿರುತ್ತೆ ಎಕ್ಸಾಮಲ್ಲಿ, ಆನ್ಯುವಲ್ ಎಕ್ಸಾಮಲ್ಲೂ ಕೂಡ, ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲೂ ಕೂಡ. ಹಾಗಿದ್ರೆ ಈ 9 ಮಾರ್ಕ್ಸು ಕೂಡ ಪ್ಯಾಸೇಜಲ್ಲಿ ಇರುತ್ತೆ. ಇದರಲ್ಲಿ 1 ಮಾರ್ಕು ಗ್ರಾಮರಿಂದ ಇರುತ್ತೆ. ಗ್ರಾಮರ್ ಅದೇನು ಅಂತ ಹೀಗೆ ಹೇಳಿಬಿಡ್ತೀನಿ. ಒಂದು ಪ್ರಿಫಿಕ್ಸ್ ಬರ್ಬೋದು, ಇನ್ನೊಂದು ಪ್ರಿಫಿಕ್ಸ್ ಪ್ಲಸ್ ಆ್ಯಂಟೋನಿಮ್ ಅಂತ ಬರುತ್ತೆ, ಆ್ಯಂಟೋನಿಮ್ ಅಂತ. ಇನ್ನೊಂದು ಸಫಿಕ್ಸ್ ಅಂತ ಬರುತ್ತೆ. ಈ 3ರಲ್ಲಿ ಒಂದು ಕ್ವಶನ್ನು ಫಿಕ್ಸು ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲೂ ಪ್ರಿಪರೇಟರಿ ಎಕ್ಸಾಮಲ್ಲೂ, ಅದು ಪ್ಯಾಸೇಜಲ್ಲಿ ಬರುತ್ತೆ. ಕ್ಲಿಯರ್? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಹ್ಯಾಪಿ ಅಂತ ಒಂದು ವರ್ಡು, ಹ್ಯಾಪಿ ಇದಕ್ಕೆ ಪ್ರಿಫಿಕ್ಸ್ ಏನು ಅಂತ ಹೇಳಿದರೆ, ಪ್ರಿಫಿಕ್ಸ್ ಅನ್ಹ್ಯಾಪಿ ಅಂತ. ಪ್ರಿಫಿಕ್ಸ್ ಅಂದರೆ ಮುಂದೆ ಜೋಡಿಸುವಂಥದ್ದು ಬಿಗಿನಿಂಗಲ್ಲೇ, ಆಯಿತಾ. ಪ್ರಿಫಿಕ್ಸ್ ಪ್ಲಸ್ ಆ್ಯಂಟೋನಿಮ್ ಅಂತ ಇದೆ. ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ, ವಿರುದ್ಧ ಪದ. ಅದಕ್ಕೂ ಸೇಮ್ ಆನ್ಸರ್ ಸರ್, ಹ್ಯಾಪಿ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅದಕ್ಕೆ ಅನ್ಹ್ಯಾಪಿ ಅಂತ ಆನ್ಸರು. ಈಗ ನಾನು ಇಷ್ಟೊಂದು ನೀಟಾಗಿ ಕಲಿಸಿರ್ತೀನಿ. ಮಕ್ಕಳು ಯಾವ ರೀತಿಯಾಗಿ ಕಲಿತಾರೆ ಅಂದರೆ, ಓಹೋ ಎಲ್ಲದಕ್ಕೂ ಅನ್ನೊಂದು ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಸ್ಲಾಂ ಸರು, ನಾವು ಅನ್ ಸೇರಿಸ್ಬಿಡೋಣ ಅಂತ. ನಿಮ್ಮ ಹಣೆ ಬರ ಹ್ಯಾಪಿ ಅಂತ ಬರಲಿಲ್ಲ, ಅಡ್ವಾಂಟೇಜ್ ಅಂತ ಬಂತು ಅಂದ್ಕೊಳ್ಳಿ. ಅಡ್ವಾಂಟೇಜ್ ಅಂತ ಕೊಟ್ಟು ಪ್ರಿಫಿಕ್ಸ್ ಮಾಡಿರಲಿ ಅಂತ ಕೊಟ್ಟರೆ ಅನ್ಅಡ್ವಾಂಟೇಜ್ ಅಂತ ಬರಿತಾ ಇದ್ದೀರಾ. ಆ್ಯಕ್ಚುಲಿ ರೈಟ್ ಆನ್ಸರು ಡಿಸ್ಅಡ್ವಾಂಟೇಜ್ ಅಂತ. ಹಾಗಾಗಿ ಮಕ್ಕಳೇ ಇದನ್ನೆಲ್ಲ ತಾವುಗಳು ಕಲಿಬೇಕಾಗಿರುತ್ತೆ. ಕ್ಲಿಯರ್? ಈಗ ಸಫಿಕ್ಸ್ ಅಂತ ಬಂದಿದೆ ಅಂದ್ಕೊಳ್ಳಿ, ಇನ್ನೊಂದು ವರ್ಡು ಮತ್ತೆ ಹ್ಯಾಪಿ ಅಂತಲೇ ತಗೊತೀನಿ. ಹ್ಯಾಪಿ ಅಂತ ತಗೊಂಡು ನಾನೀಗ ಸಫಿಕ್ಸ್ ಮಾಡಬೇಕು. ಅದಕ್ಕೆ ಸರಿಯಾದ ಉತ್ತರ ಒಂದು ಹ್ಯಾಪಿನೆಸ್ ಅಂತ, HAPPINESS ಅಂತ. ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂದ್ಕೊತೀನಿ. ಪ್ರಿಫಿಕ್ಸ್ ಅಂತ ಬಂದರೆ ಮುಂಚೆ ಜೋಡಿಸ್ಬೇಕು. ನೋಡಿ, ಪ್ರೀ ಅಂತ ಇದೆ, ಫಿಕ್ಸ್ ಅಂದರೆ ಜೋಡಿಸು ಅಂತ, ಪ್ರೀ ಅಂದರೆ ಮುಂಚಿತವಾಗಿ ಅಂತ ಫಸ್ಟ್ ಬಿಗಿನಿಂಗಲ್ಲಿ, ಸಫಿಕ್ಸ್ ಅಂದರೆ ಲಾಸ್ಟಿಗೆ ಜೋಡಿಸುವಂಥದ್ದು. ಕ್ಲಿಯರ್ ಮೈ ಡಿಯರ್? ಆಯಿತು, ಇಷ್ಟು. ನೆಕ್ಸ್ಟು ಕ್ವಶನ್ ನಂಬರ್ 31 ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಬೇಜಾರಾಗ್ಬಿಟ್ರಪ್ಪ, ಆಯಿತಾ, ಟೈಮ್ ಇಲ್ಲ ಅಲ್ವಾ, ಹಾಗಾಗಿ ಕ್ವಶನ್ ನಂಬರ್ 31 ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈಗ 31ಇಂದ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಆರ್ಟಿಕಲ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಆರ್ಟಿಕಲ್ಸ್ ಅಂತ ಕೊಡ್ತಾನೆ. ಆರ್ಟಿಕಲ್ಸ್ ಅಂದರೆ ಏನು ಇಲ್ಲ ಕಂಡ್ರೋ, ಎ, ಆ್ಯನು, ದಿ, ಈ 3ರಲ್ಲೇ ಆನ್ಸರು ಬರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಬರಿತೀನಿ ನೋಡಿ, ಡ್ಯಾಶ್ ಮ್ಯಾನ್ ಮೇಡ್ ಫ್ರೆಂಡ್ಶಿಪ್, ಆಯಿತಾ, ವಿತ್ ಡ್ಯಾಶ್ ಎಲಿಫೆಂಟ್. ಈಗ ಏನಂತ ಇದೆ ಇಲ್ಲಿ, ಡ್ಯಾಶ್ ಮ್ಯಾನ್ ಮೇಡ್ ಫ್ರೆಂಡ್ಶಿಪ್ ವಿತ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಇದಕ್ಕೆ ಆನ್ಸರು ಎ ಬರೀಬೇಕು, ಆ್ಯನ್ ಬರೀಬೇಕು, ದಿ ಬರೀಬೇಕು ಅಂತ. ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲೂ ಆ್ಯನ್ಯುವಲ್ ಎಕ್ಸಾಮಲ್ಲೂ ಎಲ್ಲವೂ ಕೂಡ ನಿಮಗೆ ಇರುವಂಥದ್ದು. ಇದು ಕೇವಲ 1 ಮಾರ್ಕ್ಸಿಗೆ ನಾನು ಅರ್ಥ ಆಗಲಿ ಅಂದ್ಬಿಟ್ಟು 2 ಡ್ಯಾಶನ್ನು ತೆಗೆದುಕೊಂಡಿದ್ದೇನೆ, ಯಾಕಂದರೆ ಎಲ್ಲವೂ ತೋರಿಸ್ಬೇಕಲ್ವ ನಿಮಗೆ. ಹಾಗಾಗಿ ಡ್ಯಾಶ್ ಮ್ಯಾನ್ ಅಂತ ಬಂದರೆ ವಿದ್ಯಾರ್ಥಿಗಳೇ, ಇದಕ್ಕೆ ಎ ಮ್ಯಾನ್ ಅಂತ ಆನ್ಸರು, ಲೆಟರ್ ಎ ಆಗಿರುತ್ತೆ. ಇದಕ್ಕೆ ಆ್ಯನ್ ಅಂತ ಬರುತ್ತೆ, ಯಾಕೆಂದರೆ ಇದು ಓವೆಲ್ ಸೌಂಡು. ಕ್ಲಿಯರ್ ಅನಿಸುತ್ತೆ. ಇದು
ಕಾನ್ಸೋನೆಂಟು, ಹಾಗಾಗಿ ಸೌಂಡ್ ಅಲ್ಲ, ಇದು ವೋವೆಲ್ ಸೌಂಡು, ಇದು ಕಾನ್ಸೋನೆಂಟು, ಹಾಗಾಗಿ ಕ್ಲಿಯರ್. ಮತ್ತೆ ಮುಂದೆ ಇದೇ ಬಂದರೆ ಆಯಿತಾ, ಸಾಕಿದು, ಮತ್ತು ನಿಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಈಗ ಆರ್ಟಿಕಲ್ ಮುಗೀತು, ಒಂದು ಪ್ರಿಪೋಸಿಷನನ್ನು ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಅದೇ ಕ್ವಶನ್ ನಂಬರ್ 31 ನಿಮಗೆ ಪ್ರಿಪೋಸಿಷನ್ಸ್ ಬರ್ತಾಯಿದೆ. ಪ್ರಿಪೋಸಿಷನ್ಸ್ ಕೊಟ್ಟಾಗ ಅವನು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾನೆ. ಒಂದು ಎಕ್ಸಾಂಪಲ್ ನೋಡಿ, ಈಗ ಮೈ ಫ್ರೆಂಡ್ ಕಮ್ಸ್ ಟು ಸ್ಕೂಲ್, ಮೈ ಫ್ರೆಂಡ್ ಕಮ್ಸ್ ಟು ಸ್ಕೂಲ್ ಡೈಲಿ ಡ್ಯಾಶ್ ಬಸ್ ಅಂತ. ಇದಕ್ಕೆ ಪ್ರಿಪೋಸಿಷನ್ ಬರೀಬೇಕು. ಏನು ಬರೀತಾರೆ ಗೊತ್ತಾ? ಇನ್ ದ ಬಸ್ ಅಂತ ಬರೀತಾರೆ ಭಾಳ ಜನ, ಆನ್ ದಿ ಬಸ್ ಅಂತ ಬರೀತಾರೆ, ಹೌದಲ್ವಾ? ಹಾಂ, ಸರಿಯಾದ. ಇನ್ನೊಬ್ಬರು ಇನ್ಸೈಡ್ ದ ಬಸ್ ಅಂತ ಬರೀತಾರೆ. ಇವಿಷ್ಟು ನೀವು ಬರೆಯುವಂಥದ್ದು. ಆದರೆ ಸರಿಯಾದ ಉತ್ತರ ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಬೈ ಅಂತ ಬರುತ್ತೆ ನೋಡಿ. ಟ್ರಾವೆಲಿಂಗಲ್ಲಿ ದಿನ ಬರ್ತಾಯಿದ್ರೆ ಅದನ್ನು ಬೈ ಅಂತ ಕರಿಬೇಕು. ಐ ಕಮ್ ಟು ಕಾಲೇಜ್ ಬೈ ವಾಕ್ ಅಂತ, ಡೈಲಿ ನಡೆದುಕೊಂಡು ಬರ್ತಾಯಿರ್ತೇನೆ ಅಂತ. ಇದನ್ನು ನಾವು ಮೂಮೆಂಟಲ್ಲಿದ್ದಾಗ ಬಳಸುವಂಥದ್ದಾಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್, ಬೈ ಅನ್ನುವಂಥದ್ದು ರೈಟ್ ಆನ್ಸರ್. ಇದನ್ನು ನಾವು ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ಎಲ್ಲಿಗಾಯಿತು ನೋಡಿ, ಕಂಪ್ಲೀಟೆಡ್. ಈಗ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಇದೆ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮಗೆ. ಈಗ ಅದನ್ನು ಒಂದು ಕಲಿಸಿ ಕೊಡ್ತೇನೆ ನೋಡಿ. ಈಗ ಶಿ ಡ್ಯಾಶ್ ಅಂತ ಇರುತ್ತೆ, ಇಲ್ಲಿ ಸ್ಮೈಲ್ ಅಥವಾ ಸ್ಮೈಲ್ಸ ಅಂತ. ಇನ್ನೊಂದು ಎಕ್ಸಾಂಪಲ್ ಬರೆದು ಬಿಡ್ತೇನೆ ಅರ್ಥ ಆಗುವ ರೀತಿಯಲ್ಲಿ ಅಂತ, ಹೌದಲ್ವಾ? ದೇ ಡ್ಯಾಶ್ ಪ್ಲೇ ಅಥವಾ ಪ್ಲೇಸ್. ಇದು ಒಂದು ಕ್ವಶನ್ ಫಿಕ್ಸು ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ. ಈಗ ಅರ್ಥ ಆದರೆ ನಿಮಗೆ ಇದು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಶಿ ಅಂದರೆ ಏನು? ಸಬ್ಜೆಕ್ಟು. ಇವೆಲ್ಲವೂ ಕೂಡ ವರ್ಬ್ಸು. ಕ್ಲಿಯರ್? ಇವೆರಡೂ ಕೂಡ ಸಬ್ಜೆಕ್ಟ್ ಆಗಿರೋದು. ಸಬ್ಜೆಕ್ಟ್ ಅಂದರೆ ಪ್ರೊನೌನ್ ಅಂತ. ಶಿ ಅಂದರೆ ಸಿಂಗಲು, ನೆನ್ಪಿಟ್ಕೊಳ್ಳಿ, ಸಿಂಗಲ್, SINGL. ಬೇಜಾರಾಗ್ಬಿಡ್ರಪ್ಪ, ಆರಾಮ ಮಾಡ್ತಾಯಿದ್ದೀನಿ, ಸ್ವಲ್ಪ ನಮಗೂ ಕೂಡ ಟಯರ್ಡ್ ಆಗಿಬಿಟ್ಟಿದೆ. ಶಿ ಅಂದರೆ ಸಿಂಗಲ್ಲು, ಹಾಗಾಗಿ ವರ್ಬು ಕೂಡ ಸಿಂಗುಲರ್ ಆಗಿರಬೇಕು. ಒಂದು ರೂಲ್ ಇದೆ, ಇಫ್ ಸಬ್ಜೆಕ್ಟ್ ಈಸ್ ಸಿಂಗುಲರ್, ವರ್ಬ್ ಶುಡ್ ಕಮ್ ಸಿಂಗುಲರ್ ಅಂತ. ಸಬ್ಜೆಕ್ಟ್ ಈಸ್ ಇನ್ ಪ್ಲೂರಲ್ ಫಾರಮ್, ದ ಫಾಲೋಯಿಂಗ್ ವರ್ಬ್ ಶುಡ್ ಕಮ್ ಇನ್ ಪ್ಲೂರಲ್ ಫಾರಮ್ ಅಂತ ರೂಲ್ ಅದು. ಈಗ ಶಿ ಅನ್ನೋದು ಸಿಂಗುಲರು, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಸ್ಮೈಲ್ಸ್ ಅನ್ನುವಂಥದ್ದೇ ಸರಿ. SMILES ಅಂತ, ಸ್ಮೈಲ್ಸ್ ಅಂತಲೇ ಬರಬೇಕು. ಎಸ್ಸಿಂದ ಎಂಡ್ ಆದರೆ ವರ್ಬು ಸಿಂಗುಲರ್ ಅಂತ. ಹಾಗಿದ್ದರೆ ದೇ ಅನ್ನುವಂಥದ್ದು ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾವ ವರ್ಬು ಎಸ್ಸಿಂದ ಸಿಂಗಲ್ ಆಗ್ತೋ ಅದನ್ನು ನಾವು ಸಿಂಗುಲರ್ ಅಂತ ಕರಿತೀವಿ. ದೇ ಅನ್ನುವಂಥದ್ದು ಪ್ಲೂರಲ್ ಫಾರಮ್ ಆಫ್ ದಿ ವರ್ಬು. ಇದು ನಿಮಗೆ ಹೋಮ್ವರ್ಕ್. ಈಗ ದೇಗೆ ಪ್ಲೇ ಬರುತ್ತೋ ಅಥವಾ ಪ್ಲೇಸ್ ಬರುತ್ತೋ, ಇದು ಬರುತ್ತೋ ಅಥವಾ ಇದು ಬರುತ್ತೋ, ಎರಡೂ ಕೂಡ ತಾವುಗಳು ಕಮೆಂಟ್ ಮಾಡಬೇಕು. ಯಾವುದು? ಕ್ವಶನ್ ನಂಬರ್ ತಾವುಗಳು 31 ಅಂತ ಹಾಕಿಬಿಟ್ಟು ಆನ್ಸರ್ ಅಷ್ಟೇ ಹಾಕಿದರೂ ಕೂಡ ನನಗೆ ಖುಷಿ ಆಗುತ್ತೆ. ದೇ ಪ್ಲೇನೋ ಅಥವಾ ದೇ ಪ್ಲೇಸ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಈಗ ನಾವು ಇನ್ನೊಂದು ಕ್ವಶನಿಗೆ ಹೋಗ್ಬಿಡೋಣ. ಇದು ಭಾಳ ಸಲ ಬಂದಿರುವಂಥದ್ದು. ಯಾವುದು ಅಂತ ಹೇಳಿದರೆ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಬೆಂಗಳೂರು. ಒನ್ ಆಫ್ ಮೈ ಫ್ರೆಂಡ್ ಡ್ಯಾಶ್ ಇನ್ ಬೆಂಗಳೂರು ಅಂತ ಇರುತ್ತೆ, ಆಯಿತಾ? ಬ್ರ್ಯಾಕೆಟಲ್ಲಿ ಈಸ್ ಆರ್ ಅಂತ ಇರುತ್ತೆ ನೋಡಿ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಬೆಂಗಳೂರು ಅಂತ ಇರುತ್ತೆ. ಈಗ ಇದಕ್ಕೆ ಈಸ್ ಬರುತ್ತೋ ಆರ್ ಬರುತ್ತೋ, ಈಸ್ ಬರುತ್ತೋ ಆರ್ ಬರುತ್ತೋ ಅಂತ ಎಕ್ಸಾಮ್ ಪೂರ್ತಿ ಹೀಗೆ ಡೌಟಲ್ಲೇ ಇರ್ತಾರೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ. ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೆಲ್ಲ ಕಂಡುಹಿಡಿಯುವಂಥದ್ದು ರೂಲ್ಸ್ ಇರುತ್ತೆ ನೋಡಿ. ಈಗ ಕನ್ನಡದಲ್ಲಿ ಚೇಂಜ್ ಮಾಡ್ತೀನಿ. ನನ್ನ ಗೆಳೆಯರಲ್ಲಿ ಒಬ್ಬ ಗೆಳೆಯ ಅಂತ, ಒಬ್ಬ ಗೆಳೆಯ. ಈಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಈ ಫ್ರೆಂಡ್ಸನ್ನು ನೋಡಿಬಿಟ್ಟು ಆರ್ ಅಂತ ಬರಿತಾ ಇದ್ದೀರಾ. ಇದು ತಪ್ಪಾದ ಆನ್ಸರು. ತಾವುಗಳು ಇದನ್ನು ನೋಡಿ ಬರಿಬೇಕು. ಒನ್ ಅಂತ ಹೇಳಿದರೆ ಸಿಂಗಲ್ಲು, ಹಾಗಾಗಿ ದಿಸ್ ಈಸ್ ದಿ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಈಗ ನಾವು ರೀಅರೇಂಜ್ ದ ಫಾಲೋಯಿಂಗ್ ಕಡೆಗೆ ಸ್ವಲ್ಪ ಹೋಗಿ ಬರೋಣ. ರೀಅರೇಂಜ್ ದ ಫಾಲೋಯಿಂಗ್ ಅಂತ ಹೇಳಿದರೆ ಎಕ್ಸಾಮಲ್ಲಿ ಯಾಕೋ ಭಾಳ ಜನ ತಪ್ಪು ಬರಿತಾ ಇದ್ದೀರಾ. ಈಗ ನೋಡಿ ಏನು ಬರೆಯೋಣ ನಿಮಗೆ ನಾನು. ಹಾಂ,
ಸಿಂಗಲ್ ಆಗಿ ತಗೊಂಡ್ರೆ ಭಾಳ ಈಸಿ ಆಗುತ್ತೆ ನಿಮಗೆ. ಇದು ಒಂದು ಡಿಫಿಕಲ್ಟ್ ಆಗಿರುವಂಥ ಒಂದು ತಗೊಂಡು ತೋರಿಸ್ತೇನೆ ನಿಮಗೆ ಈಗ ನಾನು, ಆಯಿತಾ. ಮೊದಲು ಈಸ್, ಹಾಂ, ರೈಟಿಂಗ್, ಅ, ಶಿ, ಎಕ್ಸಾಮ್. ನೋಡಿ ಈಗ ಇದಕ್ಕೆ ಸರಿಯಾದ ಉತ್ತರವನ್ನು ಕ್ಲಿಯರ್ ಮಾಡೋಣ. ಮೊದಲು ವಿದ್ಯಾರ್ಥಿಗಳು ಇದನ್ನು ಓದ್ಕೊಂತಾನೆ ಕೂತ್ಕೊತೀರಾ, ಏನೂ ಇಲ್ಲ ಕಣ್ರು. ರೂಲ್ ಏನು ಹೇಳುತ್ತೆ ಅಂದರೆ, ಮೊದಲು ಸಬ್ಜೆಕ್ಟನ್ನು ಗುರುತಿಸಿ ಅನ್ನತ್ತೆ, ಇದನ್ನು ಇಲ್ಲಿ ಬರ್ಕೋಬೇಕು. ಸಬ್ಜೆಕ್ಟ್ ಆದ ತಕ್ಷಣ ವರ್ಬ್ ಬರಬೇಕು, ಫಸ್ಟ್ ವರ್ಬ್ ಬರಬೇಕು, ಅದಾದ ತಕ್ಷಣ ಮತ್ತೆ ವರ್ಬ್ ಬರಬೇಕು, ವರ್ಬ್ ಬರೀತೀನಿ ನೋಡಿ. ಶಿ ಈಸ್ ರೈಟಿಂಗ್, ಅದಾದಮೇಲೆ ಆರ್ಟಿಕಲ್, ಅದಾದಮೇಲೆ ಉಳಿದಿರೋ ಭಾಗ ಶಿ ಈಸ್ ರೈಟಿಂಗ್ ಅ ಎಕ್ಸಾಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕೆ ಗೊತ್ತಾ, ದಿಸ್ ಈಸ್ ಎ ಸಬ್ಜೆಕ್ಟ್, ದಿಸ್ ಈಸ್ ವರ್ಬ್, ದಿಸ್ ಈಸ್ ಆಲ್ಸೋ ವರ್ಬ್, ಕಂಟಿನ್ಯೂಯಸ್ ವರ್ಬ್ ಆಗುತ್ತೆ. ಇದು ಆರ್ಟಿಕಲ್ಲು, ಇದು ಆಬ್ಜೆಕ್ಟ್ ಆಗುತ್ತೆ. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ನಾವು ಇದು ಕೂಡ ಆಯಿತು, ಇದು ಕೂಡ ಆಯಿತು. ಈಗ ಕ್ವಶನ್ ಟ್ಯಾಕ್ಸಿನ ಬಗ್ಗೆ ಹೋಗೋಣ. 32 ಮೇನ್ ಕ್ವಶನಲ್ಲಿ ಕ್ವಶನ್ ಟ್ಯಾಕ್ಸ್ ಬರುತ್ತೆ. ಇದು ಮಕ್ಕಳು 0 ಮಾರ್ಕ್ಸ್ ತೆಗಿತಾ ಇದ್ದಾರೆ. ಕ್ವಶನ್ ಟ್ಯಾಕ್ಸನ್ನು ಮುಗಿಸ್ಕೊಟ್ಬಿಡ್ತೀನಿ. ಕ್ವಶನ್ ಟ್ಯಾಕ್ಸ್ ಅಷ್ಟು ಈಸಿ ಯಾವುದೂ ಅಲ್ಲ ಕಣ್ರು. 100% ನಿಮ್ಮ ಎಕ್ಸಾಮಲ್ಲಿ 3 ರೀತಿ ಕ್ವಶನ್ ಟ್ಯಾಕ್ಸ್ ಇದೆ. 3 ರೀತಿ ಕ್ವಶನ್ ಟ್ಯಾಕ್ಸ್ ಇದೆ. 3ಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಈಗ ಕೇಳಿ ಕ್ವಶನ್ ಟ್ಯಾಕ್ಸನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ. ಕ್ವಶನ್ ಟ್ಯಾಕ್ಸು ಈಗ ನಾನು ಬರಿತೀನಿ. ಈಗ ಏನಂತ, ಐ ಆಮ್ ನಾಟ್ ಹ್ಯಾಪಿ ಅಂತ ಬರಿತೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಮ್ ಐ ಅಂತ ನೆನ್ಪಿಟ್ಕೊಳ್ಳಿ. ಏನು ಉತ್ತರ? ಆಮ್ ಐ ಅಂತ. ಅದನ್ನೇ ನಾನೀಗ ಐ ಆಮ್ ಹ್ಯಾಪಿ ಅಂತ ಬರ್ತಾರೆ, ಇದು ಆನ್ಸರು ಅರಂಟ್ ಐ ಅಂತ ಆಗುತ್ತೆ. ಅರಂಟ್ ಐ ಅಂತ. ಈಗ ಮಗುಗೆ ಅರ್ಥನೇ ಆಗ್ತಾಯಿಲ್ಲ. ಇದನ್ನು ಎಕ್ಸೆಪ್ಷನಲ್ ಕೇಸ್ ಅಂತ ಕರಿತೀವಿ. ಯಾವಾಗ ಬರುತ್ತೋ ಸ್ವಲ್ಪ ಎಚ್ಚೆತ್ಕೋಬೇಕು. ಯಾಕಂದರೆ ಕೊಟ್ಟಿರುವ ಸೆಂಟೆನ್ಸ್ ನೆಗೆಟಿವ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಕೊಟ್ಟಿರುವ ಸೆಂಟೆನ್ಸು ಪಾಸಿಟಿವ್ನಲ್ಲಿ ಬಂದಾಗ ಆ ಆ್ಯಮ್ ಹೋಗಿ ಅದು ಆರ್ ಆಗುತ್ತೆ. ಇದು ಎಕ್ಸೆಪ್ಷನಲ್ ಕೇಸ್ ಅಂತ ಕರಿತೀವಿ, ಆಯಿತಾ. ಬರೀ ಆ್ಯಮಲ್ಲಿ ಅದೇ ಇಷ್ಟು ನಿಮಗೆ ಡಿಫಿಕಲ್ಟ್ ಕೊಡಲ್ಲ ಎಕ್ಸಾಮಲ್ಲಿ. ಸ್ವಲ್ಪ ನಾನು ಈಸಿಯಾಗಿ ಒಂದು ಎಕ್ಸಾಂಪಲನ್ನು ತಗೊಂಡು ನಿಮಗೆ ಕ್ವಶನ್ ಟ್ಯಾಕ್ಸನ್ನು ಕಲಿಸ್ತೀನಿ. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಶಿ ಈಸ್ ಹ್ಯಾಪಿ, ಇದು ಕೂಡ 1 ಮಾರ್ಕ್ಸಿಗೆ ಇರೋದು ಎಕ್ಸಾಮಲ್ಲಿ. ನೋಡಿ, ಇದನ್ನು ಈ ಕಡೆ ಬರೀರಿ, ಮುಗೀತು, ಆನ್ಸರ್ ರೆಡಿ. ಈಸು ಶಿ, ಇದು ಪಾಸಿಟಿವ್ ಇದೆ, ಆನ್ಸರು ನೆಗೆಟಿವ್ ಮಾಡಿ ಸರ್. ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನೆಗೆಟಿವ್ ಅಂದರೆ ನಾಟ್ ಅಂತ ಹಾಕಬೇಕು. ಇದು ದಿಸ್ ಈಸ್ ಯುವರ್ ಆನ್ಸರ್. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ನಾವು. ದಿಸ್ ಈಸ್ ಯುವರ್ ಆನ್ಸರ್. ಈಸ್ ಶಿ ನಾಟ್ ಅಂತ ಸೇರಿಸಿದ್ವಿ ಬಿಕಾಸ್ ರೂಲ್ ಸೇಸ್ ಇಫ್ ದ ಗಿವನ್ ಕ್ವಶನ್ ಈಸ್ ಇನ್ ಪಾಸಿಟಿವ್ ಚೇಂಜ್ ಆನ್ಸರ್ ಇನ್ ಟು ನೆಗೆಟಿವ್, ವೈಸ್ ವರ್ಸ ಅಂತ. ಇಫ್ ದ ಗಿವನ್ ಕ್ವಶನ್ ಈಸ್ ಇನ್ ನೆಗೆಟಿವ್ ಆನ್ಸರ್ ಶುಡ್ ಕಮ್ ಇನ್ ಪಾಸಿಟಿವ್ ಅಂತ. ಕ್ಲಿಯರ್? ಇನ್ನೊಂದು ಅರ್ಥ ಮಾಡಿಸ್ತೇನೆ ಈಗ. ಇನ್ನೊಂದು ಎಕ್ಸಾಂಪಲ್ಲು ನನ್ನ ವಿದ್ಯಾರ್ಥಿಗಳಿಗೆ, ಯಾಕಂದರೆ 0 ಮಾರ್ಕ್ಸ್ ತೆಗಿತಾ ಇದ್ದೀರಾ ಅಂತ ಅಷ್ಟೇ, ಮತ್ತೇನೂ ಇಲ್ಲ ಕಣ್ರು, ಆಯಿತಾ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಈಗ ರಾಮ ಕಿಲ್ಡ್, ಆಯಿತಾ. ರಾಮ ಕಿಲ್ಡ್ ರಾವಣ. ಕ್ಲಿಯರ್? ಏನೂ ಇಲ್ಲ ಅಲ್ವಾ? ನೋಡಿ, ಇಂಟರ್ಚೇಂಜ್ ದ ಪ್ಲೇಸ್. ರಾಮ ಅಂತ ಬರಿಬಾರ್ದು ಎಕ್ಸಾಮಲ್ಲಿ. ರಾಮ ಅಂದರೆ ಹುಡುಗ, ಹಿ ಅಂತ ಬರಿಬೇಕಿಲ್ಲಿ. ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಇದು ಪಾಸಿಟಿವ್ ಸೆಂಟೆನ್ಸ್, ಹಾಗಾಗಿ ನೆಗೆಟಿವ್ ಆನ್ಸರ್ ಬರಬೇಕು. ಇಲ್ಲಿ ಒಂದು ನಾಟ್ ಅಂತ ಆ್ಯಡ್ ಆಗಬೇಕು, ನೆನಪಿರಲಿ. ಕ್ಲಿಯರ್? ಹಾಗಿದ್ರೆ ಇಲ್ಲೇನು ಬರಿಬೇಕು ಅಂತ. ಯಾಕಂದರೆ ವೆನ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಬ್ಸೆಂಟ್, ರೂಲ್ಸ್, ವೆನ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಬ್ಸೆಂಟ್ ವಿ ಶುಡ್ ಯೂಸ್ ಡೂ ಫಾರಮ್ ಆಫ್ ದಿ ವರ್ಬ್ಸ್ ಅಂತ. ಹಾಗಿದ್ರೆ ಇದು ಕೊಟ್ಟಿರುವ ವರ್ಬು ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಟೆನ್ಸ್ ನೆನ್ಪಿಟ್ಕೊಳ್ಳಿ. ಕಿಲ್ಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ವಾ, ಭೂತಕಾಲ. ಹಾಗಾಗಿ ಇಲ್ಲಿ ಡಿಡ್ ಅಂತ ಬರಿಬೇಕು. ದಿಸ್ ಈಸ್ ಯುವರ್ ಆನ್ಸರ್. ಡಿಡಂಟ್ ಹಿ ಅನ್ನುವಂಥದ್ದು ಆನ್ಸರು. ನೋಡಿ, ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಉತ್ತರ ಆಗಿ ಬರಬೇಕು. ಅರ್ಥ ಆಯಿತು ಅನಿಸುತ್ತೆ. ಈಗ ನಾವು ಕ್ವಶನ್ ಟ್ಯಾಕ್ಸ್ ಕೂಡ ಆಯಿತು. ಈಗ ನಾವು ಡೂ ಫಾರ್ಮ್ಸ್ ಕಡೆಗೆ ಹೋಗೋಣ. ಡೂ ಫಾರ್ಮ್ಸ್, ಆಯಿತಾ. ಫ್ರೇಮ್ ಎ ಕ್ವಶನ್ ವಿತ್ ದ ಹೆಲ್ಪ್ ಆಫ್ ದಿ ಡೂ ಫಾರ್ಮ್ಸ್ ಅಂತ. ನೋಡಿ, ಈಗ ಶಿ ಸ್ಮೈಲ್ಸ್ ಅಟ್ ಮೀ, ಅವಳು ನನ್ನ ನೋಡಿ ನಗುತ್ತಿದ್ದಾಳೆ. ಇದಲ್ಲೇ ಮುಳುಗಿ ಹೋಗುವುದಲ್ಲ ವಿದ್ಯಾರ್ಥಿಗಳೇ. ಶಿ ಸ್ಮೈಲ್ಸ್ ಅಟ್ ಮೀ ಅಂತ ಇದೆ ಅಲ್ವಾ. ಡೂ ಫಾರ್ಮ್ಸ್ ಹೇಗೆ ಮಾಡೋದು? ಕೊಟ್ಟಿರುವ ಸೆಂಟೆನ್ಸ್ ಎದರಲ್ಲಿದೆ. ಡೂ ಫಾರ್ಮ್ಸ್ ಅಂದರೆ ಯಾವ್ದ್ಯಾವುದು ನೋಡಿ. ಡೂ, ಡಸ್, ಡಿಡ್, ಈ 3ರಲ್ಲಿ ಇದಕ್ಕೆ ಯಾವುದು ಬರುತ್ತೆ ಅಂತ ಒಂದು ಕ್ವಶನನ್ನು ರೆಡಿ ಮಾಡಬೇಕು.
ಫ್ರೇಮ್ ಎ ಕ್ವಶನ್ ವಿತ್ ದ ಹೆಲ್ಪ್ ಆಫ್ ದಿ ಡೂ ಫಾರ್ಮ್ ಆಫ್ ದಿ ವರ್ಬ್ಸ್ ಟು ದ ಗಿವನ್ ಸೆಂಟೆನ್ಸ್ ಅಂತ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. 32ನೇ ಮೇನ್ ಕ್ವಶನು 1 ಮಾರ್ಕ್ಸಿಗಿರುತ್ತೆ. ಈಗ ನೋಡಿ ಆನ್ಸರು, ಸರಿಯಾದ ಆನ್ಸರು ಡಸ್ ಶಿ ಸ್ಮೈಲ್ ಅಟ್ ಮೀ ಅನ್ನುವಂಥದ್ದು ರೈಟ್ ಆನ್ಸರ್ ವಿತ್ ಕ್ವಶನ್ ಮಾರ್ಕ್. ದಿಸ್ ಈಸ್ ದ ರೈಟ್ ಆನ್ಸರ್. ಯಾಕೆ ರೈಟು? ಈಗ ನೋಡಿ ಇಲ್ಲಿ ಸ್ಮೈಲ್ಸ್ ಅಂತ ಇದೆ, ಹಾಗಾಗಿ ನಾವು ಡಸ್ ಅಂತ ಯೂಸ್ ಮಾಡ್ತೀವಿ. ಕ್ಲಿಯರ್ ಅಲ್ಲ ಫ್ಯೂ ಆಯಿತಾ? ಇಲ್ಲಿನ ಆಲ್ರೆಡಿ ನಾವು ಡೂ ಫಾರ್ಮಲ್ಲಿ ಡಸ್ಸನ್ನು ಯೂಸ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ಇಲ್ಲಿ ಸ್ಮೈಲ್ ಅಂತ ಬರಬೇಕು. ಇಲ್ಲಿ ಏನಾದರೂ ತಾವುಗಳು ಸ್ಮೈಲ್ಸ್ ಅಂತ ಬಂದರೆ ದಟ್ ಈಸ್ ದ ರಾಂಗ್ ಆನ್ಸರ್. ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನನ್ನು ಕಾಪಿ ಮಾಡಿದ್ದೀವಿ. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಈಗ ನಾನು ಇನ್ನೊಂದು ಎಕ್ಸಾಂಪಲನ್ನು ತಗೊತೀನಿ ನೋಡಿ ವಿದ್ಯಾರ್ಥಿಗಳೇ. ಏನು ತಗೋಣ? ಹೀ ಕಿಕ್ಡ್ ಮೀ ನೋಡಿ, ಹೀ ಕಿಕ್ಡ್ ಮೀ ಅಂತದೆ. ಭಾಳ ಈಸಿಯಾಗಿ ತಗೊತಾ ಇದ್ದೀನಿ. ಸೆಂಟೆನ್ಸ್ ಎಷ್ಟರ ದೊಡ್ಡಕ್ಕಿರಲಿ ರೀ, ತಗೊಂಡು ಏನು ಮಾಡ್ತೀರಾ? ಡೂ ಫಾರ್ಮ್ಸ್ ಕಲ್ತ್ಬಿಟ್ರೆ 1 ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ. ಇದು ಪಾಸ್ಟ್ ಟೆನ್ಸು, ಹಾಗಾಗಿ ಇಲ್ಲಿ ಡಿಡ್ ಅಂತ ಯೂಸ್ ಮಾಡಬೇಕು. ಡಿಡ್ ಹೀ, ಸ್ಮಾಲ್ ಲೆಟರ್ ನೋಡಿ, ಕಾಪಿ ಮಾಡಿ ಬರೆಯತ್ರಿ. ಡಿಡ್ ಹೀ ಆಯಿತಾ, KICK ಕಿಕ್ ಮೀ. ಇದೇ ಸರ್ ಕ್ವಶನ್ನು, ಮುಗೀತು, ಇದೇ ಆನ್ಸರು, ಮತ್ತೇನೂ ಇಲ್ಲ. ಇಲ್ಲಿಗೆ ಡೂ ಫಾರ್ಮ್ಸ್ ಮುಗೀತು. ಈಗ ನಾವು WH ಕ್ವಶನ್ಸ್ ಕಡೆಗೆ ಹೋಗೋಣ ಮಕ್ಕಳೇ. ಯಾರೂ ಕೂಡ ಬೇಜಾರಾಗಬೇಡಿ. ನೋಡಿ ಇದಾಯಿತು, ಇದು ಈಗ WH ಕ್ವಶನ್ಸ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. WH ಕ್ವಶನ್ಸ್ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಪ್ಪ, ಯಾಕಂದರೆ ಕಷ್ಟಪಟ್ಟು ನಿಮಗೋಸ್ಕರ. ಬನ್ನಿ, WH ಕ್ವಶನ್ಸು ಭಾಳ ಈಸಿ ಕಂಟ್ರೋಲ್. WH ಕ್ವಶನ್ಸ್ ಅಂದರೆ ಏನು ಗೊತ್ತಾ? ನೋಡಿ ಈಗ ಬೆಂಗಳೂರು ಈಸ್ ಅ ಲವ್ಲಿ ಸಿಟಿ. ಇದಕ್ಕೆ ಅಂಡರ್ಲೈನ್ ಇದೆ. ಕ್ಲಿಯರ್? ಏನೂ ಇಲ್ಲ. WH ಫಾರ್ಮ್ ಕ್ವಶನ್ಸನ್ನು ರೆಡಿ ಮಾಡಿ ಅಂತ. ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಎ ಆನ್ಸರ್ ಅಂತ. ಏನು ಹೆಡ್ಡಿಂಗು? 32 ಮೇನ್ ಕ್ವಶನಲ್ಲಿ ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಎ ಆನ್ಸರ್ ಅಂತ. ನೋಡಿ ಈಗ ಬೆಂಗಳೂರು ಜಾಗದಲ್ಲಿ ವಿಚ್ ಈಸ್ ಅ ಲವ್ಲಿ ಸಿಟಿ. ಇದೇ ಸರ್ ಕ್ವಶನ್ನು. ನೋಡಿ ಇನ್ನೊಂದು ಕ್ವಶನ್ನು ಬೇಕಾದ್ರೆ ಹಾಕ್ಕೊಡ್ತೀನಿ ನೋಡಿ. ವಿಚ್ ಈಸ್ ಎ ಲವ್ಲಿ ಸಿಟಿ ಅಂದರೆ ಬೆಂಗಳೂರು ಬಂತು, ಅಂಡರ್ಲೈನ್ ಆಗಿದ್ದು, ಅದು ಕೂಡ ಸರಿಯಾಯಿತು ಆಯಿತಾ. ಈಗ ನೋಡಿ ವಿದ್ಯಾರ್ಥಿಗಳ ಇನ್ನೊಂದು ಕ್ವಶನನ್ನು ಹಾಕಿ ಮುಂದೆ ಹೋಗ್ತಾ ಇದ್ದೇನೆ ಆಯಿತಾ. ಪೀಸ್ ಈಸ್ ಕಾಸ್ಟ್ಲಿ ಅಂತ. ಈಗ ಪೀಸಿಗೆ ಅಂಡರ್ಲೈನ್ ಹಾಕೋಣ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ನೀವು ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಕಮೆಂಟ್ ಮಾಡ್ತೀರಲ್ವ ಎಲ್ಲರೂ? ಇದಕ್ಕೆ WH ಕ್ವಶನನ್ನು ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಇಷ್ಟೊಂದು ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ಒಂದು ಲೈಕ್ ಬಟನ್ನು, ಒಂದು ಕಮೆಂಟನ್ನು ಕೊಡಿ ವಿದ್ಯಾರ್ಥಿಗಳೇ. ಯಾಕಂದರೆ ನಿಮಗೋಸ್ಕರ ಇಷ್ಟೊಂದು ನಾವು ಪೇಷನ್ಸು ಆಯಿತಾ. ಬೇಡ ಬಿಡಿ ಮತ್ತೇನು ಹೇಳುವಂಥದ್ದು. ಬನ್ನಿ ಈಗ ನಾವು ಮುಂದೆ ಹೋಗೋವ. ಹೋಪ್ ಎವ್ರಿ ಒನ್ ವಿಲ್ ಕಮೆಂಟ್, ಎವ್ರಿ ಒನ್ ವಿಲ್ ಆಯಿತಾ. ರೆಕ್ಟಿಫೈ ದಿ ಎರರ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿಗಳು 0 ಮಾರ್ಕ್ಸನ್ನು ತೆಗಿತಾ ಇದ್ದಾರೆ. ರೆಕ್ಟಿಫೈ ದಿ ಎರರ್ ಯಾರಿಗೂ ಮಾಡೋಕ್ಕೆ ಬರ್ತಾಯಿಲ್ಲ. ಫಸ್ಟ್ ಇಯರ್ PUCಗೂ ಇದೆ, ಸೆಕೆಂಡ್ ಇಯರ್ PUCಗೂ ಇದೆ. ಏನೂ ಇಲ್ಲ ಕಣ್ರು. 4 ಕ್ವಶನ್ ಹಾಕ್ಕೊಡ್ತೀನಿ, ಅದರ ಒಂದು ಎಕ್ಸಾಮಲ್ಲಿ ಬರುತ್ತೆ. ಈಗ ನೋಡಿ, ವೇರ್ ಯು ಆರ್ ಗೋಯಿಂಗ್, ರೆಕ್ಟಿಫೈ ದಿ ಎರರ್. ಮಕ್ಕಳು ಇಡೀ ದಿನ ಕೂತ್ಕೊಂತವ್ರು ಇದನ್ನು. ಸರ್ ಏನು ಸರ್ ಪೇಪರ್ ಕರೆಕ್ಟಾಗಿದೆ ಸರ್, ಸೆಂಟೆನ್ಸು ಕೊಟ್ಟವನೇ ಸರಿ ಇಲ್ಲ ಸರ್ ಅಂತ. ವೇರ್ ಯು ಆರ್ ಗೋಯಿಂಗ್, ನಮ್ಮ ಇಂಗ್ಲೀಷು ಅದೇ, ಕೊಟ್ಟಿರೋದು ಅದೇ, ಹಾಗಾಗಿ ನಮಗೆ ತಪ್ಪೇ ಕಾಣಲ್ಲ. ಹಾಗಾಗಿ ವಾಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ಆಯಿತಾ. ನೋಡಿ ಏನು ರೈಟ್ ಆನ್ಸರ್ ಗೊತ್ತಾ? ನೋಡಿ ವೇರ್ ಆರ್ ಯು ಗೋಯಿಂಗ್ ಅಂತ ಆಗಬೇಕು. ವೇರ್ ಆರ್ ಯು ಗೋಯಿಂಗ್, ಇದು ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದಾದರೆ ನೋಡಿ, ಇವೆರಡೂ ಕೂಡ ತಪ್ಪು ಪ್ಲೇಸಲ್ಲಿದ್ದಾವೆ. ವೇರ್ ಆದ ತಕ್ಷಣ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, WH ವರ್ಡ್ ಆದ ತಕ್ಷಣ ಯಾವತ್ತೂ ಕೂಡ ವರ್ಬು ಬರಬೇಕು. ಆದರೆ ಇಲ್ಲೇನಾಗಿದೆ, ವರ್ಬು ಬೇರೆ ಪ್ಲೇಸಿಗೆ ಹೋಗಿದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಲ್ ಆಫ್ ಯು? ಎಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅನಿಸುತ್ತೆ. ಈಗ ಇನ್ನೊಂದು ಕ್ವಶನನ್ನು ಬರೀತೀನಿ. ರೆಕ್ಟಿಫೈ ದಿ ಎರರಲ್ಲಿ ಪದೇ ಬರುತ್ತಾ ಇರುವಂಥದ್ದು ಅದು ಇದಾಗಿದೆ. ಚಿಲ್ಡ್ರನ್, ನೋಡಿ ಕರೆಕ್ಟಾಗಿ ಬರೆದುಬಿಡೋಣ ಆಯಿತಾ. ಯಾಕಂದರೆ ಭಾಳ ಸಲ ಎಕ್ಸಾಮಲ್ಲಿ ಬರ್ತಾ ಇರೋವಂಥದ್ದು ಇದು, ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಇದು CHILDRENS. ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್.
ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್. ಹಿಡೀರಪ್ಪ, ಕಂಡುಹಿಡೀರಿ ನೋಡೋಣ. ರೆಕ್ಟಿಫೈ ದಿ ಎರರ್ ಅಂದರೆ ಕೊಟ್ಟಿರುವ ಸೆಂಟೆನ್ಸಲ್ಲಿ ಏನೋ ತಪ್ಪಿದೆ, ಕಂಡುಹಿಡೀರಿ ಅಂತ. ಆಯಿತಾ? ನೀವೇನು ಬರೀತೀರ ಅಂದರೆ ಚಿಲ್ಡ್ರನ್ಸ್ ಆರ್ ನಾಟ್ ಪ್ಲೇಯಿಂಗ್ ಅಂತ ಬರೀತೀರ, 0 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಅವ್ರು ನೆಗೆಟಿವ್ ಸೆಂಟೆನ್ಸ್ ಮಾಡಿ ಅಂತ ಕೊಟ್ಟಿಲ್ಲ, ತಪ್ಪು ಏನಿದೆ ಅಂತ. ಇಲ್ಲಿ ತಪ್ಪು ಏನು ಗೊತ್ತಾ ನೋಡಿ, ಇದು ತಪ್ಪು. ಚೈಲ್ಡ್ ಅಂದರೆ ಮಕ್ಕಳೇ ಸಿಂಗಲ್ಲು. ನಿಮಗೆ ಒಂದು ಮಗು ಇದ್ದರೆ ಎ ಚೈಲ್ಡ್, ಬಹಳ ಜನ ಇದ್ದಾಗ ನಿಮಗೆ ಚಿಲ್ಡ್ರನ್ ಅನ್ನುವಂಥದ್ದೇ ಬಹುವಚನ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂತ ಬರೀಬೇಕು, ಇಷ್ಟೇ ಆನ್ಸರು. ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ದಿಸ್ ಈಸ್ ದ ರೈಟ್ ಆನ್ಸರ್. ಎಸ್ ಇಲ್ಲ ಅದಕ್ಕೆ, ಇದು ಬರೀ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂತ ಬರಬೇಕು. ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಒಂದು ನಿಮಗೆ ಹೋಮ್ವರ್ಕಿಗೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪ್ರಶ್ನೆಯನ್ನು ಕೊಡ್ತೀನಿ, ಆಯಿತಾ? ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೆಕ್ಟಿಫೈ ದಿ ಎರರ್ನಲ್ಲಿ ಒಂದು ಕ್ವಶನ್ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ರೆಕ್ಟಿಫೈ ದಿ ಎರರ್, ಎಸ್ ತಡಿ, ಎಸ್ ಮೈ ಫ್ರೆಂಡ್, ಇದು ಹೋಮ್ವರ್ಕು. ಮೈ ಫ್ರೆಂಡ್ ಈಸ್ ವರ್ಕಿಂಗ್ ಫಾರ್ 2009. ಇದನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು. ಇದರಲ್ಲಿ ಏನು ತಪ್ಪಿದೆ, ಯಾವುದು ರೀಪ್ಲೇಸ್ ಆಗಬೇಕು ಅಂತ ತಗೊಳ್ಳು. ಪ್ರತಿಯೊಬ್ಬರು ಕೂಡ ಇದನ್ನು ಕಮೆಂಟ್ ಮಾಡಬೇಕು. ಕ್ಲಿಯರ್? ಇದನ್ನು ಅಳಿಸ್ತೀನಿ ಈಗ ಮಕ್ಕಳೇ. ರೆಕ್ಟಿಫೈ ದಿ ಎರರ್ ಕೂಡ ಕಂಪ್ಲೀಟ್ ಆಯಿತು, ಎಲ್ಲವೂ ಕೂಡ ಮುಗೀತು. ಫ್ಲೋ ಚಾರ್ಟ್ ಅಂತ ಇದೆ, ಇದನ್ನು ಎಲ್ಲರೂ ಕೂಡ ಮಾಡ್ತೀರಾ ಬಾಕ್ಸಸ್ ಹಾಕಿಬಿಟ್ಟು. ಈಗ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇದೆ, ಅದು ಮಾಡಲಿಕ್ಕೆ ಸಮಯವೇ ಇಲ್ಲ. ಯಾಕೆಂದರೆ ಆಲ್ರೆಡಿ ನಾವು ಭಾಳ ಕ್ರಾಸ್ ಆಗಿಬಿಟ್ಟಿದ್ವಿ ಲಿಮಿಟ್ಟು. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬೇಕು ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆಯಿತಾ, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಹೆಡ್ಡಿಂಗ್ ಇರುತ್ತೆ. ಎಕ್ಸಾಮಲ್ಲಿ 34 ಮೇನ್ ಕ್ವಶನ್, 5 ಮಾರ್ಕ್ಸಿಗಿರುತ್ತೆ. ಯಾರು ಗ್ರಾಮರಲ್ಲಿ ಪರ್ಫೆಕ್ಟ್ ಆಗಿದ್ದರೋ ಅವ್ರಿಗೆ ಮಾತ್ರ ಅದು ಅರ್ಥ ಆಗುವಂಥದ್ದು. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಗ್ರಾಮರ್ ನಿಮ್ಗೆ ಬರುತ್ತೆ ಅಂದಾಗ ಆ ಒಂದು ಕ್ವಶನ್ ನಂಬರ್ 34ಗೆ ಕೈ ಹಾಕಿ, ಆಯಿತಾ? ಕ್ವಶನ್ ನಂಬರ್ 35 ಕ್ವಶನ್ ನಂಬರಲ್ಲಿ ನಿಮಗೆಲ್ಲರಿಗೂ ಕೂಡ ಡೈಲಾಗ್ ರೈಟಿಂಗ್ ಅಂತ ಬರುತ್ತೆ. ಡೈಲಾಗ್ ರೈಟಿಂಗಲ್ಲಿ ಏನು ಬರೀಬೇಕು, ಬೇಜಾರಾಗ್ಬಿಟ್ರಪ್ಪ ಹೆಂಗೆಂಗೋ ಬರೀತದೆ ಅಂತ ಲಾಸ್ಟ್ ಮೂಮೆಂಟು ನೋಡಿ. ಡ್ಯಾಶ್ ಅಂತ ಕೊಟ್ಟು ನಿಮಗೆ ಗ್ರೀಟಿಂಗ್ಸ್ ಅಂತ ಕೊಟ್ಟರೆ, ಆಯಿತಾ, ಡ್ಯಾಶ್ ಅಂತ ಕೊಟ್ಟು ನಿಮಗೆ ಏನಂತೀರ ತಗೊಳ್ಳು, ಗ್ರ್ಯಾಟಿಟ್ಯೂಡ್ ಅಂತ ಕೊಟ್ಟರೆ ಗ್ರ್ಯಾಟಿಟ್ಯೂಡ್, ಡ್ಯಾಶ್ ಅಂತ ಕೊಟ್ಟು ನಿಮಗೆ ಅಪಾಲಜಿ ಅಂತ ಕೊಟ್ಟರೆ, ಇದಕ್ಕೆಲ್ಲ ಆನ್ಸರು ಫಿಕ್ಸು. ನೋಡಿ ಈಗ ನಾನು ಬರಿತೀನಿ, ಏನು ನನ್ನ ಹತ್ರ ಇಲ್ಲ ಆದರೂ ಕೂಡ ಆನ್ಸರ್ ಬರಿತಾ ಇದ್ದೀನಿ. ಡ್ಯಾಶ್ ಅಂತ ಕೊಟ್ಟು ಗ್ರೀಟಿಂಗ್ಸ್ ಅಂತ ಕೊಟ್ಟರೆ ಇಲ್ಲಿ ಗುಡ್ ಮಾರ್ನಿಂಗ್ ಬರಬೇಕು, ಬೇರೆ ಇದರಲ್ಲಿ ಬರೆಯೋಣಲ್ವಾ. ನೋಡಿ ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಬರಬೇಕು, ಅಥವಾ ಗುಡ್ ಆಫ್ಟರ್ನೂನ್ ಬರಬೇಕು, ಅಥವಾ ಗುಡ್ ಈವ್ನಿಂಗ್ ಬರಬೇಕು, ಅಥವಾ ಹೌ ಡು ಯು ಡೂ ಅಂತ ಬರಬೇಕು. ಕ್ಲಿಯರ್? ಗ್ರ್ಯಾಟಿಟ್ಯೂಡ್ ಅಂತ ಇದೆ, ಇದಕ್ಕೆ ಥ್ಯಾಂಕ್ ಯು ಅಂತಲೇ ಇರಬೇಕು. ಥ್ಯಾಂಕ್ ಯು ಅಂತ ಸರಿಯಾದ ಉತ್ತರ. ಥ್ಯಾಂಕ್ ಯು ಸೋ ಮಚು ರೈಟು. ಥ್ಯಾಂಕ್ಸ್ ಅ ಲಾಟ್ ಕೂಡ ಸರಿಯಾದ ಉತ್ತರ. ಇವೆಲ್ಲವೂ ಕೂಡ ಸರಿಯಾದ ಉತ್ತರ. ಅಪಾಲಜಿ ಅಂತ ಇದೆ. ಅಪಾಲಜಿ ಅಂತ ಹೇಳಿದರೆ ಇದು ಸಾರಿ ಅಂತ ಇರಬೇಕು, ಸಾರಿ. ಕ್ಲಿಯರ್? ಲಾಸ್ಟ್ ಕ್ವಶನು ಡ್ಯಾಶ್ ಅಂತ ಇದ್ದರೂ ಅಗ್ರಿ ಅಂತ ಬಂದರೆ AGREE ಅಗ್ರಿ ಅಂತ ಬಂದರೆ ಫಸ್ಟು ಎಸ್ ಅಂತ ಬರ್ಕೊಂಡು ಐ ವಿಲ್ ಅಂತ ಬರಿಬೇಕು, ಐ ವಿಲ್ ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಗ್ರಾಮರ್ ಕಂಪ್ಲೀಟ್ ಆಯಿತು. ಕ್ವಶನ್ ಪೇಪರಲ್ಲಿ ಟೋಟಲ್ಲು 36 ಮೇನ್ ಕ್ವಶನ್ ಇರುತ್ತೆ ನಿಮಗೆ. ಕ್ವಶನ್ ನಂಬರ್ 1 MCQ ಆಗಿರುತ್ತೆ. ಕ್ವಶನ್ ನಂಬರ್ 36ಅಲ್ಲಿ ಲಾಸ್ಟ್ ಮೇನ್ ಕ್ವಶನ್ ನಂಬರ್ 36 ಅದು ಲೆಟರ್ ರೈಟಿಂಗ್ ಆಗಿರುತ್ತೆ. ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ಲೆಟರ್ ರೈಟಿಂಗ್ ಕೂಡ ನಾನು ಒಂದು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ರೆಸ್ಯೂಮ್ ಏನು ಕಂಪಲ್ಸರಿ ಇಲ್ಲ, ಒಂದು ಲೆಟ್ರನ್ನು ಬರೆದು ಆದ ಮೇಲೆ ಇನ್ನೊಂದು ಪೇಜಲ್ಲಿ, ಹೊಸ ಪೇಜಲ್ಲಿ ತಗೊಳ್ಳು ರೆಸ್ಯೂಮನ್ನು ಬರೀಬೇಕು. ಇದು ನಾವು ಅಪ್ಲಿಕೇಶನ್ ಲೆಟರ್ ಅಂತ ಕರಿತೀವಿ. ಇದು 5 ಮಾರ್ಕ್ಸಿಗಿದೆ, 5 ಮಾರ್ಕ್ಸಿಗಿದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ನಿಮ್ಮ ಹತ್ರ, ಆಯಿತಾ? ಇದು ಅಪ್ಲಿಕೇಶನ್ ಲೆಟರ್ ರೆಸ್ಯೂಮ್ ಬರೀಲಿಲ್ಲ ಅಂದರೆ ಇದಕ್ಕೆ 0 ಮಾರ್ಕ್ಸ್ ಕೊಡ್ತಾರೆ, ಹಾಗೇನೂ ಇಲ್ಲ ರೂಲ್ಸು. ಆದರೆ ಇದು ಪ್ಲಸ್ ಪಾಯಿಂಟ್ ಇದ್ದಂಗೆ, ಪ್ಲಸ್ ಇದ್ದಂಗೆ ಇದು.
ಇಲ್ಲಿ ನೀವು ಬಾಡಿ ಆಫ್ ದ ಲೆಟರ್ ಇದೆ ಅಲ್ವಾ, ಬಾಡಿ ಆಫ್ ದ ಲೆಟರ್ ಮೋರ್ ದ್ಯಾನ್ 7 ಲೈನ್ಸ್ ಬರೆದ್ರೆ ಈ ರೆಸ್ಯೂಮಿನ ಅವಶ್ಯಕತೆ ಇರಲ್ಲ. ಬಾಡಿ ಆಫ್ ದ ಲೆಟ್ರಲ್ಲಿ ಯು ಶುಡ್ ಇನ್ಕ್ಲೂಡ್ ಎವ್ರಿಥಿಂಗ್. ನಿಮ್ಮ ಕ್ವಾಲಿಫಿಕೇಷನು, ನಿಮ್ಮ ಅಡಿಷ್ನಲ್ ಕ್ವಾಲಿಫಿಕೇಷನು, ನಿಮ್ಮ ಏನಂತೀರ ತಗೊಳ್ಳು ಲ್ಯಾಂಗ್ವೇಜ್ ನೋನ್ ಎಲ್ಲವೂ ಕೂಡ ತಗೊಳ್ಳು ಅಲ್ಲಿ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದರೆ ಈ ಒಂದು ಬಾಡಿ ಆಫ್ ದ ಲೆಟ್ರ್ನಲ್ಲಿ ಆವಾಗ ರೆಸ್ಯೂಮಿನ ಅವಶ್ಯಕತೆ ಇರಲ್ಲ. ಅಪ್ಲಿಕೇಶನ್ ಲೆಟ್ರಲ್ಲಿ ಬಾಡಿ ಆಫ್ ದ ಲೆಟ್ರು ಸ್ವಲ್ಪ ತಗೊಳ್ಳು ಬರೆದಿದ್ದೀರಾ ಒಂದು 4 ಲೈನು ಅಂತ ಹೇಳಿದರೆ ಅಂಥ ಸಮಯದಲ್ಲಿ ರೆಸ್ಯೂಮಿನ ಅವಶ್ಯಕತೆ ಇರುತ್ತೆ. ದಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ರೈಟ್ ಆಲ್ಸೋ. ಕ್ಲಿಯರ್ ಮೈ ಡಿಯರ್, ಆಯಿತಾ? ಈ ಲೆಟ್ರ್ ಕೂಡ ನಾನು ಆ್ಯಡ್ ಮಾಡಿ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಗೇನು ಬೇಕು ಎಲ್ಲದೂ ಕೂಡ ಕೊಡ್ತೇನೆ. ಟೋಟಲ್ ಎಷ್ಟು ಮಾರ್ಕ್ಸ್ ಆಯಿತು ಅಂತ ನಾವು ಕೌಂಟ್ ಮಾಡೋದಾದರೆ ಈಗ ಕ್ವಶನ್ ಆನ್ಸರ್ ಬರ್ದಂಗೆ ನೀವು ನೋಡಿ ವಿದ್ಯಾರ್ಥಿಗಳೇ, ಆಯಿತಾ? ನಾವು ಇವತ್ತು ಮಾಡಿದ್ದು ಯಾವುದಾದ್ರು ಅಂದರೆ ಪಾರ್ಟ್ ಎನಲ್ಲಿ 3+2+5 ಮಾಡಿದ್ವಿ. ಪಾರ್ಟ್ ಬಿನಲ್ಲಿ 0, ಪಾರ್ಟ್ ಸಿ ಟಚ್ ಮಾಡಿದ್ವಿ 9 ಮಾರ್ಕ್ಸು, ಪಾರ್ಟ್ ಡಿ ಟಚ್ ಮಾಡಿದ್ವಿ. ಪಾರ್ಟ್ ಡಿನಲ್ಲಿ ನಿಮಗೆ 4+2 ಪ್ಲಸ್ ಆಯಿತಾ ಫ್ಲೋ ಚಾರ್ಟು ಅದು ಕೂಡ 2 ಮಾರ್ಕ್ಸಿಗೆ, ಪ್ಲಸ್ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಸ್ಪೀಚ್ 5 ಮಾರ್ಕ್ಸು, ಪ್ಲಸ್ ಡೈಲಾಗ್ ರೈಟಿಂಗ್ 3 ಮಾರ್ಕ್ಸು, ನೆಕ್ಸ್ಟ್ ಲೆಟ್ ರೈಟಿಂಗ್ 5 ಮಾರ್ಕ್ಸು. 5, 10, 13, 15, 19 ಹೌದಲ್ವಾ? 5, 10, 12, 15, 17 ಪ್ಲಸ್ 4 21 ಎಷ್ಟಾಯಿತು ಸರ್? ಬನ್ನಿ 30, 40 ಮಾರ್ಕ್ಸ್ ಆಯಿತು. ಈ ಒಂದು ವಿಡಿಯೋ ನೋಡಿದವರೆಲ್ಲ ನಾಳೆ 40 ಮಾರ್ಕ್ಸು ನಿಮ್ಮ ಎಕ್ಸಾಮಲ್ಲಿ ತೆಗೆದ್ರೆ ನಾನು ಈ ಒಂದು ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದೇ ಎಕ್ಸಾಂಪಲ್ನಿಂದ ಯಾರೂ ಕೂಡ ಪರ್ಫೆಕ್ಟ್ ಆಗಲ್ಲ. ನಮಗೇನೋ ಗೊತ್ತು, ಹಾಗಾಗಿ ಒಂದೊಂದು ಎಕ್ಸಾಂಪಲ್ ಕೊಟ್ವಿ. ಕಲಿಬೇಕು ಅಂತ ಅನಿಸಿದವರು ಆಯಿತಾ ಕಮೆಂಟ್ ಮಾಡಿ, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸ್ಕೊಂಡು ಆಯಿತಾ ಒಂದೊಂದು ಟಾಪಿಕ್ಕಿನ ಮೇಲೆ 3 ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ಅಲ್ಲಿ ಪರ್ಫೆಕ್ಟಾಗಿ ಕಲಿತೀರಾ, ನನಗೆ ಅದರ ಬಗ್ಗೆ ಭರವಸೆ ಇದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.